ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಿನ್ನೆ ನಡೆದಂಥ ಒಂದು ಮ್ಯಾಚ್ ಭಾಳ ದೊಡ್ಡ ರೋಚಕ ಮ್ಯಾಚ್ ಆಯಿತು. ರೋಮಾಂಚನವಾಗಿತ್ತು, ಮಸ್ತ್ ಇತ್ತು. ಎಷ್ಟು ಎಲ್ಲೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರಂತಂತೇಳಿ ಭಾಳ ಹೋಪ್ಸ್ ಇತ್ತು ಎಲ್ಲರಿಗೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ರೆಡಿ 2 ಮ್ಯಾಚ್ ಸೋತ್ಬಿಟ್ಟಿದ್ರಲ್ಲ, ಈ ಮ್ಯಾಚ್ ಗೆಲ್ತಾರೆ ಅನ್ನೋದು ಭಾಳ ಬೇಜಾರಿತ್ತು ಎಲ್ಲರಿಗೆ. ಒಂದು ಕಡೆ ಆ ರಾಜಸ್ಥಾನ ಗೆಲ್ತಾರಂತೇಳಿ, ಬಟ್ ಕೊನೆಗೂ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದುಬಿಟ್ರೆ. ನಮ್ಮ KL ರಾಹುಲ್ ಬ್ಯಾಟಿಂಗ್, ನಿಶಾಂಕ ಬ್ಯಾಟಿಂಗ್ ಅನಾಹುತ ಸ್ಟಬ್ಸ್ ಬ್ಯಾಟಿಂಗ್ ಚಲೋ ಆಡಿದ್ರೆ, ಎಲ್ಲರೂ ಚಲೋ ಆಡಿದ್ರೆ, ಇಡೀ ಟೀಮ್ ಚಲೋ ಆಡ್ತೆ. ನಮ್ಮ ಕನ್ನಡಿಗ ಮತ್ತೆ ಮೊನ್ನೆ ಏನು 1 ರನ್ ಹೊಡೆದ ಔಟ್ ಆಗಿದ್ರಲ್ಲ, ಮತ್ತೆ ಅವರ ಫಾರ್ಮಿಗೆ ಬಂದರೆ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಕನ್ನಡ ಹುಡುಗ ನಮ್ಮ ಹೆಮ್ಮೆ ಅನಿಸ್ತದೆ, ಭಾಳ ಹೆಮ್ಮೆ ಅನಿಸ್ತೈತಿ. ನಮ್ಮ ಕನ್ನಡ ಹುಡುಗ ಇನ್ನೂ ಬೇರೆ RCB ಟೀಮ್ ಬಿಟ್ಟು ಬೇರೆ ಟೀಮ್ ಒಳಗೆ ಮಿಂಚಾಕ ಕುಂತಿದ್ದೆ, ಭಾಳ ಖುಷಿ ಕೊಡ್ತೈತೆ ನಮಗೆ. 225 ರನ್ ಹೊಡೆದಿದ್ದಾರೆ ರಾಜಸ್ಥಾನ್ ರಾಯಲ್ಸ್, ಭಾಳ ಚಲೋ ಹೊಡೆದ. ಅವ್ರ ಕಡೆನೂ ರಿಯಾನ್ ಪರಾಗ್ ಅಂತೂ ಮಸ್ತ್ ಆಡಿದ. ರಿಯಾನ್ ಪರಾಗ್, ಪೆರೇರಾ ಮಸ್ತ್ ಸ್ಟಾರ್ಟಿಂಗ್ ಇತ್ತು ಅವ್ರದ್ದು. ಯಶಸ್ವಿ ಜೈಸ್ವಾಲ್ ಮತ್ತು ನಮ್ಮ ಒಬ್ಬ ಸಣ್ಣ ಹುಡುಗ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ವೈಭವ್ ಸೂರ್ಯವಂಶಿ ಚಲೋ ಆಡಿದ ಬ್ಯಾಟಿಂಗ್ ಅವನು. ಬಟ್ ಬ್ಯಾಡ್ ಲಕ್ ಒಂದೇ, ಅಷ್ಟು ಸರಿಯಾಗಿ ಆಡೋಕ್ಕಾಗಲಿ. ನಿನ್ನೆ ಇನ್ಸೈಡ್ ಟಚ್ ಆಗಿ ಬುಳ್ಳಾಯ್ತು. ಆ್ಯಕ್ಚುಲಿ ಎಲ್ಲ ಅಂತಿದ್ರು ಫಸ್ಟ್ ಬಾಲ್ ಬಂದು 4-6 ಹೊಡಿತಾನೆ, ಮತ್ತು ಇವತ್ತು ಏನೋ ಒಂದು 50 ಇಲ್ಲ 100 ರನ್ಸ್ ಹೊಡೆದ ಅಂತೇಳಿ ಆ್ಯಕ್ಚುಲಿ ಎಲ್ಲರೂ ಕಣ್ಣು ಒಂದ್ಮೇಲೆ ಇತ್ತು. ಬಟ್ ನಿನ್ನೆ ಬ್ಯಾಡ್ ಲಕ್, ಆಡೋಕ್ಕಾಗಿಲ್ಲ ವೈಭವ್ ಸೂರ್ಯವಂಶಿಗೆ. ರಾಜಸ್ಥಾನ್ ರಾಯಲ್ಸ್ ಅವರ 225 ರನ್ ಹೊಡೆದ್ರೆ, 6 ವಿಕೆಟ್ ಕಳ್ಕೊಂಡು 20ವರೆಗೆ. ರಿಯಾನ್ ಪರಾಗ 90 ರನ್ ಹೊಡೆದ, 46 ರನ್ಸ್ ಜುರೇಲಿ ಅವ್ರು ಹೊಡೆದ್ರು. ಭಾಳ ಅದ್ಭುತ ಬ್ಯಾಟಿಂಗ್ ಇತ್ತು ಇಬ್ಬರದು, ಪಾರ್ಟ್ನರ್ಶಿಪ್ ಚಲೋ ಆಯಿತು. ಪೆರೇರಾ ಚಲೋ ಆಡಿದ್ರೆ, 47 ರನ್ ಹೊಡೆದ್ರೆ. ಆಮೇಲೆ ನಮ್ಮ ಜಡೇಜಾ 20 ರನ್ ಹೊಡೆದ್ರೆ. ಬ್ಯಾಟಿಂಗ್ ಮಾತ್ರ ಅದ್ಭುತವಾಗಿ ಆಡಿದರೆ, ಬಟ್ ಬ್ಯಾಡ್ ಲಕ್. 225 ರನ್ ಹೊಡೆದ್ರೆ, ಬಟ್ ಬ್ಯಾಡ್ ಲಕ್. ಯಾಕಂದರೆ ಎಲ್ಲೋ ಒಂದು ಕಡೆ ಅವ್ರದ್ದು ಬೌಲಿಂಗ್ ಫೇಲ್ ಆಯ್ತು ಅಂತ ಅನಿಸ್ತದೆ. ಅಷ್ಟೇನು ಚಾನ್ಸ್ ಏನು ಕೊಡಲಿಲ್ಲ ಅವರು. ವಿಕೆಟ್ ಅದು ಕ್ಯಾಚಸ್ ಅದು ಯಾರೂ ಡ್ರಾಪ್ ಮಾಡಿಲ್ಲ, ಬಟ್ ಬ್ಯಾಡ್ ಲಕ್. ಬೌಲಿಂಗ್ ಅಟ್ಯಾಕಿಂಗ್ ಚಲೋ. ಬಟ್ ನಮ್ಮ KL ರಾಹುಲ್ ಗೊತ್ತಲ್ಲ, ಒಂಥರ ನಮ್ಮ ರಾಹುಲ್ ದ್ರಾವಿಡ್ ಇದ್ದಂಗೆ, ಒಂಥರ ಗಾಡ್ ಇದ್ದಂಗೆ. ನಮ್ಮ ರಾಹುಲ್ ದ್ರಾವಿಡಿಗೆ ಏನು ಹೆಸರಿರುತ್ತೆ ಒಂದು ಟೆಸ್ಟ್ ಒಳಗೆ, ಗಾಡ್ ಅಂತೇಳಿ. ಬಟ್ ಇವರಿಗೆ T20 ಗಾಡ್ ಅನ್ನೋಕೆ ಗಾಡೆ. ಬಟ್ ಡಮ್ ಹೊಡಿತಾ ಇರೋದು, ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಚಲೋ ಬ್ಯಾಟಿಂಗ್ ಆಡ್ತಾರೆ. ಅಲ್ಲಿ ಏನಂತಂದ್ರೆ ನಮ್ಮದು ಡೆಲ್ಲಿ ಟೀಮ್ದು ಓಪನಿಂಗ್ ಚಲೋ ಇತ್ತು, ಪಾರ್ಟ್ನರ್ಶಿಪ್ ಭಾಳ ಚಲೋ ಮಾಡಿದ್ರು. ನಿಶಾಂಕ 62 ರನ್ ಹೊಡೆದ್ರು, 33 ಬಾಲಿಗೆ 62 ರನ್ ಹೊಡೆದ್ರು. ನಮ್ಮ ಪ್ರೀತಿಯ ಆಟಗಾರ KL ರಾಹುಲ್ ಅವರ 40 ಬಾಲಿಗೆ 75 ರನ್ ಹೊಡೆದ್ರು. ಆಮೇಲೆ ರಾನಾನು ಚಲೋ ಆಡಿದ್ರು. ರಾನಾ 17 ಬಾಲಿಗೆ 33 ರನ್ ಹೊಡೆದ್ರು, ಚಲೋ ಬ್ಯಾಟಿಂಗ್ ಆಡಿದ್ರು. ಸ್ಟಬ್ಸ್ 15 ರನ್ ಹೊಡೆದ್ರು, ಶರ್ಮಾ ಅವರು 25 ರನ್ ಹೊಡೆದ್ರು. ಕೊನೆಗೂ ಮ್ಯಾಚ್ ಗೆಲ್ಲಿಸಿಬಿಟ್ರು. 225, 226 ರನ್ ಆರಾಮ್ ನೋಡಿದ್ರು. ಚಲೋ ಇತ್ತು ಬ್ಯಾಟಿಂಗ್ ಅಂತೂ, ಭಾಳ ಚಲೋ ಇತ್ತು. ನಮ್ಮಂತೂ ಭಾಳ ಇಷ್ಟ ಆಯ್ತು. ಎಲ್ಲೋ ಒಂದು ಕಡೆ ಒಂದು ಸೈಡ್ ಇದ್ದಿದ್ದು ಮ್ಯಾಚ್, ಮತ್ತೊಂದು ಸೈಡ್ ಆಯ್ತು. ರಾಜಸ್ಥಾನ್ ರಾಯಲ್ಸ್ ಕಡೆ ಇದ್ದಿದ್ದು ಮ್ಯಾಚ್ ಮತ್ತೆ ಒಳ್ಳೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬಂದು ಬ್ಯಾಟಿಂಗ್ ಸ್ಟ್ರೈಕ್ ರೊಟೇಟ್ ಮಾಡಿದರೆ, ಬಾಲ್ ಟು ಬಾಲ್ ಆರಾಮ್, ಜಾಸ್ತಿ ಬಾಲ್ಸ್ ತಿನ್ನಲಿಲ್ಲ. ರನ್ಸ್ ಎಲ್ಲ ಚಲೋ ಆಡತ್ತಿದ್ರು. ಊರಿಗೆ ಆರಾಮ್ಸೆ 10-11 ರನ್ ಆಡ್ತಿದ್ರು. ಕೊನೆಗೂ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಮ್ಯಾಚ್ ವಿಡಿಯೋ. ಇವತ್ತಿನ ಮ್ಯಾಚ್ 2 ಮ್ಯಾಚ್ ಅದಾವೆ, ಧಮಾಕ ಮ್ಯಾಚ್ ಅದಾವೆ. ಭಾರಿ ದೊಡ್ಡ ಮ್ಯಾಚ್. ಚೆನ್ನೈ ಮತ್ತು ಮುಂಬೈ ಐತಿ, ಎಲ್ಲೋ ಮತ್ತು ಬ್ಲೂ ಐತಿ. ಮತ್ತೆ ಅಪ್ಡೇಟ್ ತೊಗೊಂಡು ಮುಂದೆ ಬರ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.